ಹಲೋ ಫ್ರೆಂಡ್ಸ್, ನಾವಿವಾಗ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ. ಇದು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳಾದಂಥ ಕ್ಷೇತ್ರ. ಇದು ಬಂದ್ಬಿಟ್ಟು ಮಾದನಾಯಕನಹಳ್ಳಿ ಹತ್ರ ಇರೋದು. ಮಾಧವರ ಮತ್ತು ಮಾದನಾಯಕನಹಳ್ಳಿ ನಿಯರ್ ಬೈ. ಮಕ್ಕಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನಗೆ ಬೆಲ್ ಬಟನ್ ಅನ್ನು ಒತ್ತೋದು ಮರ್ತಬೇಡಿ. ಅದೇ ಹೋಗ್ತಾ ದಾರಿಯಲ್ಲಿ ಸಾಯಿಬಾಬಾ ಟೆಂಪಲ್ ಕಾಣಿಸುತ್ತೆ ನಮಗೆ. ಯಾರಾದ್ರೂ ದರ್ಶನ ಮಾಡ್ಕೊಳ್ಳಂಗಿದ್ರೆ ದರ್ಶನ ಮಾಡ್ಕೋಬಹುದು ಸಾಯಿಬಾಬಾ ಟೆಂಪಲ್. ದೆನ್ ಆಫ್ಟರ್ ನಾವು ಹೋಗ್ತಾ ನಮಗೆ ದಾರಿಯಲ್ಲಿ ವ್ಯೂ ನೇಚರ್ ಸಿಗುತ್ತೆ. ಚೆನ್ನಾಗಿದೆ ವ್ಯೂ, ಸುತ್ತಮುತ್ತ ಗಿಡ ಮರಗಳು. ಏನೇ ನಾವು ತಲುಪಿಬಿಟ್ವಿ ಕ್ಷೇತ್ರಕ್ಕೆ. ಹೆವಿ ಸಖತ್ ಜನ ಬರ್ತಾರೆ. ನಾನು ಪ್ರೀವಿಯಸ್ 2 years ಬ್ಯಾಕ್ ಬಂದಾಗ ಇಲ್ಲಿ ಏನು ಇಷ್ಟು ಈ ರೇಂಜಲ್ಲಿ ಡೆವಲಪ್ಮೆಂಟ್ ಇದೆ. ಇನ್ನೇನು ನಾವು ಪಾರ್ಕಿಂಗ್ ಮಾಡಿ ಒಳಗಡೆ ತಲುಪಿದ್ವಿ. ಇಲ್ಲಿ ಎಲ್ಲ ತರಹದ ವಾಹನಗಳಿಗೆ ಪಾರ್ಕಿಂಗ್ ಮಾಡಲು ಅವಶ್ಯಕತೆ ಇದೆ. ಫ್ರೀ ಪಾರ್ಕಿಂಗ್, ನೋ ಚಾರ್ಜಸ್. ಇಲ್ಲಿ ಚಾರ್ಜ್ ಮಾಡೋದಿಲ್ಲ ಅಂತ ಯಾವುದೇ ಥರ ವೆಹಿಕಲ್ಗೆ ಪಾರ್ಕಿಂಗ್ ಚಾರ್ಜಸ್ ಏನಿರೋದಿಲ್ಲ. ಬನ್ನಿ ಹಂಗೆ ಒಳಗಡೆ ಹೋಗೋಣ ನಾವು ದರ್ಶನಕ್ಕೆ. ನಾವು ಹೋಗ್ತಾ ಇಲ್ಲೇ ರೈಟ್ ಸೈಡಲ್ಲಿ ನಮಗೆ ದೇವಸ್ಥಾನದ ಪ್ಲಾನಿಂಗ್ ಮತ್ತು ಆರ್ಕಿಟೆಕ್ಚರಿಂಗ್ ಸಿಗುತ್ತೆ. ನಮಗೆ ನೋಡ್ಬೋದು. ಇಲ್ಲಿ ಚೆನ್ನಾಗಿದೆ ಫುಲ್ಲು ಪ್ಲಾನಿಂಗ್ ಮತ್ತು ಆರ್ಕಿಟೆಕ್ಚರಿಂಗು. ಬನ್ನಿ ತೋರಿಸ್ತೀನಿ ನೋಡಿ. ರೈಟ್ ಸೈಡಲ್ಲಿ ಎಷ್ಟು ಚೆಂದಾಗಿ ಇದೆ ನೋಡಿ. ನಮ್ಮ ಇಲ್ಲಿ ಹಂಗೆ ನಾವು ಮುಂದೆ ಹೋಗ್ತಾ ನಮಗೆ ಶ್ರೀ ರಾಘವೇಂದ್ರ ಸ್ವಾಮೀಜಿ ಸನ್ನಿಗಳು ಸಿಗುತ್ತೆ. ಅಲ್ಲಿ ಬಂದುಬಿಟ್ಟು 110 ಕೋಟಿ ಬಾರಿ ರಾಘವೇಂದ್ರ ನಮ್ಮ ಸ್ವಾಮಿ ಅಂತ ಬರೆದಿರೋ ಪುಸ್ತಕ ಇದೆ ಅಂತೆ. ನಾವು ನೋಡಿಲ್ಲ, ಇದೆ ಅಂತ ಅಲ್ಲಿ ಬೋರ್ಡಲ್ಲಿದೆ. ಹಾಗೆ ಲೆಫ್ಟ್ ಸೈಡಲ್ಲಿ ಗುರುಕುಲ ಪ್ಲಾನಿಂಗ್ ಇದೆ. ಇದು ಗುರುಕುಲ ಪ್ಲಾನಿಂಗ್ ಸ್ಟ್ರಕ್ಚರು. ಇದು ಬಂದುಬಿಟ್ಟು ಯಾರಾದರೂ ಡೊನೇಷನ್ ಮಾಡೋಂಗಿದ್ರೆ ಡೊನೇಷನ್ ಮಾಡ್ಬೋದು. ಇದು ಗುರುಕುಲ. ಯಾರಾದರೂ ಅದೇ ನಮ್ಮ ಹಿಂದೂ ಮೇಲೆ ಮತ್ತು ನಮ್ಮ ಸಂಸ್ಕೃತ ಮೇಲೆ ಭಕ್ತಿ ಇದ್ದರೆ ಆ ಥರವರು ಡೊನೇಷನ್ ಮಾಡ್ಬೋದು. ಇದು ಬಂದುಬಿಟ್ಟು ಹಂಗೆ ನಾವು ಒಳಗಡೆ ಹೋಗೋಣ. ಇಲ್ಲಿ ಬಂದುಬಿಟ್ಟು ವರಾಹ ದೇವರು ಮತ್ತು ರಾಘವೇಂದ್ರ ಸ್ವಾಮಿ ಮತ್ತು ಸಾಲಿಗ್ರಾಮ ಕಲ್ಲು ಇದೆ ಇಲ್ಲಿ. ಬನ್ನಿ ನೋಡೋಣ. ಇಲ್ಲಿ ಕಾಣಿಸ್ತಿದೆ ಅಲ್ಲ ಒಳಗಡೆ, ಅಲ್ಲೇ ಅದು. ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ತಗೊಂಡು ಹೋಗಿಲ್ಲ ಅಂತ ಅಲ್ಲಿಗೆ ಮಾಡಿಲ್ಲ, ಅದಕ್ಕೆ ಇಲ್ಲೇ ಝೂಮ್ ಮಾಡಿ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಭೂ ವರಾಹ ಮತ್ತು ಇದೆ ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ನಮ್ಮ ವರಾಹ ದೇವರ ಫೋಟೋವನ್ನು ನೋಡಿ. ವರಾಹ ದೇವರು. ಹಾಗೆ ನಾವು ಹೋಗ್ತಾ ಟೆಂಪಲ್ ಲೆಫ್ಟ್ ಸೈಡಲ್ಲಿ ನಮಗೆ ಎಲ್ಲ ತರಹದ ಪುಸ್ತಕಗಳು ಮತ್ತು ಪ್ರಸಾದ ಮತ್ತು ಯಾವುದೇ ಥರ ವಸ್ತುಗಳು ದೊರೆಯುತ್ತವೆ. ನಮಗೆ ಬೇಕಾದಲ್ಲಿ ನಾವು ತಗೋಬೋದು ಅಲ್ಲಿ. ಹಾಗೆ ಇನ್ನೇನು ದರ್ಶನ ಮುಗಿಸ್ಕೊಂಡು ನೋಡೋ ಟೈಮಲ್ಲಿ ನಮಗೆ ಮಳೆ ಶುರು ಆಯಿತು. ಹಾಗೆ ಮಳೆ ನಿಂತೋಗಿದೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟೊತ್ತಾದರೂ ಮಳೆ ನಿಂತೋಗೇ ಇಲ್ಲ. ಲಾಸ್ಟ್